ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದೆಳೆ ಮಾಂಗಲ್ಯ ಸರದಲ್ಲಿ ಯಾವ ರೀತಿ ಡಿಸೈನ್ಸ್ಗಳು ಬಂದಿದೆ ಹೊಸದಾಗಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್, ಒಂದು ಎಳೆ ಮಾಂಗಲ್ಯ ಚೈನು ಕೇವಲ 6 ಗ್ರಾಮ್ಗಿಂತ ಸಿಗ್ತಾ ಇದೆ. ಒಂದೇಳೆ ಮಾಂಗಲ್ಯ ಚೈನಲ್ಲಿ 6 ಗ್ರಾಮಿಂದ ತೂಕದಲ್ಲಿ ಹೆಚ್ಚಳನ ನಾವು ನೋಡ್ಬೋದು. ಸೊ 6 ಗ್ರಾಮಿಂದ ಸ್ಟಾರ್ಟ್ ಆಗ್ತಿರುವಂಥ ಮಾಂಗಲ್ಯ ಚೈನ್ಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೀವೇನಾದರೂ ಮಾಂಗಲ್ಯ ಚೈನ್ನ ಮಾಡಿಸ್ಕೊಬೇಕು ಅಂತಿದ್ರೆ, ಸೊ ಒಂದೇಳೆ ಡಿಸೈನಲ್ಲಿ ಇಷ್ಟು ಕಡಿಮೆ ಗ್ರಾಮಲ್ಲಿ ಯಾವ್ಯಾವ ಥರ ವೆರೈಟಿ ಕಲೆಕ್ಷನ್ ಇದ್ದಾವೆ ಅನ್ನೋದನ್ನ ಸೊ ನನ್ನ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ನಾನೀಗ ತೋರಿಸ್ತಾ ಇರುವಂತಹ ಚೈನ್ ಬಂದು 6 ಗ್ರಾಮ್ಗೆ ಸಿಗ್ತಾ ಇದೆ. ಇದು ಸಿಂಪಲ್ ಲೈಟ್ ವೆಯ್ಟ್ ಮಾಂಗಲ್ಯ ಸರ. ಎನ್ ಜೆ ಜ್ಯುವೆಲರ್ಸ್ ಅವ್ರ ಶಾಪ್ ಅವ್ರ ಕಡೆಯಿಂದ ಹೊಸದಾಗಿ ಆಫರ್ ಬಿಟ್ಟಿದ್ದಾರೆ. ಕೇವಲ 6 ಗ್ರಾಮಲ್ಲಿ ಸಿಗ್ತಾ ಇದೆ ಈ ಮುದ್ದಾದ ಮಾಂಗಲ್ಯ ಸರ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮತ್ತೊಂದು ಮಾಂಗಲ್ಯ ಸರ ತೊಗೊಂಬಂದೆ. ಈ ಒಂದು ಮಾಂಗಲ್ಯ ಸರ ಒಂದೇಳೆಯಲ್ಲಿ ರೆಡಿಯಾಗಿದೆ. ಇದು 10 ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ. ಲಲಿತಾ ಜ್ಯುವೆಲರ್ಸ್ ಅವ್ರ ಶಾಪಲ್ಲಿ ತಾಲಿ ಸರ ಸೇರಿಸಿ ಹೇಳ್ತಾ ಇದ್ದಾರೆ ಕೇವಲ 10 ಗ್ರಾಮಲ್ಲಿ. ತಾಲಿ ಸರ ಇಲ್ಲ ಅಂದರೆ 6 ಗ್ರಾಮು 5 ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಒಂದೇಳೆ ಮಾಂಗಲ್ಯ ಸರ. ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ, ಸೊ ಹಾಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಮತ್ತೊಂದು ಕಲೆಕ್ಷನ್ ತಂದೆ. ಈ ಒಂದು ಶಾರ್ಟ್ ಮಾಂಗಲ್ಯ ಸರ ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ಲೈಟ್ ವೆಯ್ಟ್ ಥರ ಕಾಣಿಸ್ಬೋದು. ತುಂಬ ಸಿಂಪಲಾಗಿ ಮಾಡಿರುವಂತಹ ಮಾಂಗಲ್ಯ ಸರ. ಸೊ ಹೋಮ್ ಮೇಡಲ್ಲೂ ಸಹ ನೀವು ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ. 6 ಗ್ರಾಮ್ ತೂಕದ ಮಾಂಗಲ್ಯ ಸರ ಒಂದೇಳೆಯಲ್ಲಿ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು. ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಯಾವುದೇ ರೀತಿಯ ಅತಿಯಾಗಿ ಗೋಲ್ಡ್ ಏನು ಹಾಕಿಲ್ಲ. ನೀವು ನೋಡಿರ್ಬೋದು, ತುಂಬ ಒಂದು ಸಿಂಪಲ್ ಗೋಲ್ಡ್ ಯೂಸ್ ಮಾಡಿರುವಂತಹ ಒಂದೇಳೆ ಮಾಂಗಲ್ಯ ಸರ. ಈ ರೀತಿಯ ಒಂದು ಕಟ್ಟಿಂಗ್ ಡಿಸೈನ್ಸ್ ನೀವು ಇಷ್ಟ ಆದರೆ ಕೂಡಲೇ ಮಾಡಿಸ್ಕೊಳ್ಳಿ. ಇದರಲ್ಲಿ ನೀವು ನೋಡ್ಬೋದು, ಸೊ ಗೋಲ್ಡ್ ಮಣಿ ಬಂದು ಮಧ್ಯದಲ್ಲಿ ಹಾಕಿದ್ದಾರೆ. ಸೊ ಅಲ್ಲಲ್ಲಿ ಬ್ಲ್ಯಾಕ್ ಮಣಿ ಹಾಕಿದ್ದಾರೆ, ಅಂದರೆ ಕರಿಮಣಿ. ಅದರಲ್ಲಿ ಚೈನ್ನ ಡಿಸೈನ್ಸ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲಾಗಿ ರೆಡಿ ಮಾಡಿರುವಂತಹ ಚೈನು. ಸೊ ಮನೇಲಿ ಮಾಡ್ಕೊಬೇಕು ಅಂದರೆ ಅದು ನೀವು ದಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರಲ್ಲ ಅಂತ ಸೊ ಮಾಡಿಸ್ಕೊಂಡ್ರೆ, ಅಂದರೆ 6 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಫುಲ್ಲು ಗೋಲ್ಡಲ್ಲಿ ರೆಡಿ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ತಾಲಿ ಸರ ಬಿಟ್ಟು ಹೇಳ್ತಾ ಇದ್ದೀನಿ. ತುಂಬ ಒಂದು ಅಟ್ರ್ಯಾಕ್ಟಿವು, ಸಿಂಪಲಾಗೆ, ಸೊ ಸ್ಯಾರಿ ಮೇಲೆ ಔಟ್ಲುಕ್ಕಿಂಗು ಅಷ್ಟೇ ಮುದ್ದಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಎಚ್ ಎ ಜ್ಯುವೆಲರ್ಸ್ ಅವರ ಕಡೆಯಿಂದ ಹೊಸದಾಗಿ ಬಿಟ್ಟಿದ್ದಾರೆ 6 ಗ್ರಾಮಲ್ಲಿ. ಸೊ ಶಾರ್ಟ್ ಮಾಂಗಲ್ಯ ಚೈನ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ನ ಕೊಡ್ತೀನಿ. ನಂಬರ್ಗೆ ಒಂದು ಸಲ ಕರೆ ಮಾಡಿದ್ರೆ ಇದರಲ್ಲಿ ಇನ್ನೂ ವೆರೈಟಿನ ತೋರಿಸ್ತಾರೆ, ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ. ಫ್ರೆಂಡ್ಸ್, ಇದಂತೂ ತುಂಬಾ ಸಿಂಪಲಾಗಿ ಮಾಡಿರುವಂಥ ಚೈನು ಅಂತಲೇ ಕಾಣಿಸ್ತಾ ಇದೆ. ಆದರೆ ಇದು 10 ಗ್ರಾಮಲ್ಲಿ ರೆಡಿಯಾಗಿದೆ ಮಾಂಗಲ್ಯ ಸರ. ತಾಲಿ ಸರ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಅಟ್ರ್ಯಾಕ್ಟಿವ್ ಆಗಿ ಬಂದಿದೆ. ಸೊ 4 ಗುಂಡಾಕಿ ಮಾಡಿರುವಂತಹ ತಾಲಿ ಸರದ ಪಕ್ಕದಲ್ಲಿ ಒಂದು ಲುಕ್ಕು ತುಂಬ ಔಟ್ಲುಕ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಲೇಯರ್ ಬಂದು ಗೋಲ್ಡಲ್ಲಿ ಬಂದಿದೆ. ಸೊ ಅಲ್ಲಲ್ಲಿ ಸ್ಟೋನ್ ಹಾಕಿದ್ದಾರೆ, ಮತ್ತು ಕರಿಮಣಿ ಟೈಪಲ್ಲಿ ಯೂಸ್ ಮಾಡಿದ್ದಾರೆ. ಎರಡೆರಡು ಮಣಿ ಹಾಕಿದ್ದಾರೆ, ಬ್ಲ್ಯಾಕ್ ಬೀಡ್ಸ್ ಯೂಸ್ ಮಾಡಿದ್ದಾರೆ. ಜಾಸ್ತಿ ಹಾಕಿಲ್ಲ, ಫುಲ್ಲು ಗೋಲ್ಡ್ ಲೇಯರ್ ಯೂಸ್ ಮಾಡಿದ್ದಾರೆ. ಜೇಡ ವರ್ಕ್ ಕೊಟ್ಟಿದ್ದಾರೆ. ಅಟ್ರ್ಯಾಕ್ಟಿವ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಪೀಪಲ್ಲು ಚೂಸ್ ಮಾಡಿ ಪರ್ಚೇಸ್ ಮಾಡೋವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಈ ರೀತಿ ಒಂದೇಳೆ ಡಿಸೈನ್ಸ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಡಿಸೈನ್ಸು ನಾನು ಬ್ರೀಫಾಗಿ ತೋರಿಸ್ತಾ ಇದ್ದೀನಿ. ಹತ್ರದಿಂದ ನೀವು ನೋಡ್ಬೋದು ಯಾವ ಥರ ಡಿಸೈನ್ಸ್ ಬಂದಿದೆ. ಈ ಡಿಸೈನಲ್ಲೂ ವೆರೈಟಿ ಇದೆ. ನಿಮಗೆ ಈ ಡಿಸೈನ್ಸ್ ಮಾಡಿಸ್ಕೊಬೋದು. ಇಲ್ಲ ಬೇರೆ ರೀತಿಯ ಡಿಸೈನ್ಸ್ ಬೇಕು ಅಂದರೆ ಆ ಒಂದು ಡಿಸೈನ್ಸ್ ಬದಲಿಗೆ ಬೇರೆ ಡಿಸೈನ್ಸ್ನ ಮಾಡಿಸ್ಕೊಬೋದು. ಅಲ್ಲಿಗೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. 10 ಗ್ರಾಮಲ್ಲಿ ಸಿಗುವಂತಹ ಈ ಒಂದು ಮಾಂಗಲ್ಯ ಸರ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಡಿಸ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತೀನಿ. ನಂಬರ್ಗೆ ಕರೆ ಮಾಡಿ
ನಿಮಗೆ ಯಾವ ರೀತಿಯ ಒಂದು ವೆಯ್ಟಲ್ಲಿ ಬೇಕು, ಎಷ್ಟು ಬೆಲೆಗೆ ಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ ಫುಲ್ಲು ಅದೇ ರೀತಿಯ ಗ್ರಾಮಲ್ಲಿ ಮಾಡಿಸ್ತಾರೆ. ಮತ್ತು ಡಿಸೈನಲ್ಲೂ ಸಹ ಡಿಫ್ರೆನ್ಸ್ ನೋಡ್ಬೋದು ನೀವು. ಅದೇ ಡಿಸೈನ್ ಇದ್ದರೂ ಸಹ ಒಳ್ಳೆಯದು. ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ. ಜಸ್ಟ್ 8 ಗ್ರಾಮ್ಗೆ ಸಿಗುವಂತಹ ಮಂಗಲ ಸರ. ಇದರಲ್ಲಿ ಕರಿಮಣಿ ಬೀಡ್ಸ್ ಬಂದು ತುಂಬಾ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಸರ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಪಾಂಡುರಂಗ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಸರಗಳು ಸಿಗ್ತಾ ಇದ್ದಾವೆ ಕಡಿಮೆ ಬೆಲೆ ಕಡಿಮೆ ಗ್ರಾಮಲ್ಲಿ ಅಂತ. ನಿಮಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಒಂದು ಸಲ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ತಿಳಿಸ್ತೀನಿ. ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ. ಇದಂತೂ ತುಂಬ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು. ವೇರ್ ಮಾಡಿ ತೋರಿಸ್ತಾ ಇರುವಂಥ ಕಲೆಕ್ಷನ್ ಇದು. ಒಂದೇ ಲೇಯರು ತುಂಬ ಅಗಲವಾಗಿ ಮಾಡಿಸಿರುವಂಥ ಮಾಂಗಲ್ಯ ಸರ. ನೀವು ನೋಡ್ಬೋದು ಲಾಂಗ್ ಚೈನ್ ಥರ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಒಂದೊಂದು ಪೆಂಡೆಂಟ್ ಹಾಕೊಂಬಿಟ್ರೆ ಲಾಂಗ್ ಚೈನ್ ಥರನೇ ಇರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಒಂದು ಲೇಯರಲ್ಲಿ 2 ಲೇಯರು ಮಿಕ್ಸ್ ಮಾಡ್ಕೊಂಡಿದ್ದಾರೆ. 2 ಲೇಯರಲ್ಲಿ ಅಲ್ಲಲ್ಲಿ ಬೀಡ್ಸ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಕಟ್ಟಿಂಗ್ಸ್ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಒಂದು ಸಲ ನೀವು ಬ್ರೀಫಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿರುವ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಎರಡೆಳೆ ನೋಡೋಕ್ಕೆ ಕಾಣಿಸ್ತಾ ಇದೆ, ಆದರೆ ಒಂದೆಳೆ ಮಾಂಗಲ್ಯದ ಸರ ಅಂತಲೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ತಾಳಿ ಸರ ಹಾಕಿಲ್ಲ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಇಷ್ಟ ಆಗುತ್ತೆ ಅಂದ್ಕೊತೀನಿ ನಿಮಗೆ. ಈ ರೀತಿ ಏನಾದರೂ ಸರ ಮಾಡಿಸ್ಕೋಬೇಕು ಅಂದರೆ ಮಿನಿಮಮ್ 10 ಗ್ರಾಮಿನ ಮೇಲೆ ಇರಬೇಕು. 10 ಗ್ರಾಮಿನ ಕಡಿಮೆ ಮಾಡಿಸ್ಕೊಂಡ್ರೆ ಸ್ವಲ್ಪ ಅಂದರೆ ಜಾಸ್ತಿ ಬಾಳಿಕೆ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ, ಕಟ್ಟಾಗುವ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕೂಡಲೇ ಈ ರೀತಿಯ ಒಂದು ಮಾಂಗಲ್ಯ ಸರನ ಮಾಡಿಸ್ಕೊಳ್ಳಿ. ಒಳ್ಳೆ ಆಫರ್ ಬಿಟ್ಟಿದ್ದಾರೆ. ಯಾರೆಲ್ಲ ಮಾಡಿಸ್ಕೋಬೇಕು ಅನ್ನೋರು ಥಿಂಕ್ ಮಾಡ್ತಾಯಿದ್ರೆ ನಾನು ತೋರಿಸ್ತಾ ಇರುವ ಈ ಒಂದು ವಿಡಿಯೋದಲ್ಲಿ ಈ ಥರ ಒಂದು ಕಟ್ಟಿಂಗ್ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಒಂದು ಔಟ್ಲುಕ್ ಆಗಿರ್ಬೋದು, ಹೊರಗಡೆ ಫಂಕ್ಷನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಕಲೆಕ್ಷನ್ ಅಂತ ಹೇಳ್ಬೋದು. ಹಾಕೊಂಡು ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯ ಒಂದು ಸರ ಅಂತಲೇ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ. ಇದರಲ್ಲೂ ಸಹ ನೀವು ನೋಡ್ಬೋದು ವೆರೈಟಿ ಬಂದಿದೆ. ಇದು ಮಾಂಗಲ್ಯ ಸರನೇ ಅಲ್ಲ ಅನ್ನೋರು, ಹೌದು ಇದು ಮಾಂಗಲ್ಯ ಸರ ಅಲ್ಲ ಅಂದರೂ ಸೇಮ್ ಮಾಂಗಲ್ಯ ಸರನೇ. ಯಾಕಂದರೆ ನಾವು ಅಲ್ಲಿ ಪೆಂಡೆಂಟ್ ಯೂಸ್ ಮಾಡಿದ್ದೀವಿ. ಪೆಂಡೆಂಟ್ ಬದಲಿಗೆ ಅಲ್ಲಿ ತಾಲಿ ಸರ ಯೂಸ್ ಮಾಡ್ಕೊಬೋದು. ಹೊಸ್ದಾಗಿ ಬಂದಿರುವ ಈ ಒಂದು ಮಾಂಗಲ್ಯ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಎಲ್ಲರೂ ಮಣಿ ಸರ ಅಂತಲೇ ಹೇಳ್ತಾ ಇದ್ದಾರೆ. ನೋ ವೇ, ಮಣಿ ಸರದ ಬದಲಾಗಿ ಕರಿಮಣಿ ಬೀಡ್ಸ್ ಅಂದರೆ ಕ್ರಿಸ್ಟಲ್ ಮಣಿ ಬ್ಲ್ಯಾಕ್ ಯೂಸ್ ಮಾಡಿರುವಂಥದ್ದು ಸರ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ರೀತಿಯ ಪೆಂಡೆಂಟ್ನ ನಾವು ರಿಮೂವ್ ಮಾಡಿ ಅಲ್ಲಿಗೆ ನಾವು ತಾಳಿ ಸರನ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. 1 ಲೇಯರ್ ಕರಿಮಣಿ ಯೂಸ್ ಮಾಡೋರು ಈಗ 5-6 ಲೇಯರ್ ಯೂಸ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನೆಲ್ಲಿಕಾಯಿ ಗುಂಡು ಮತ್ತು ಸಣ್ಣದಾಗಿ ಬರುವಂತಹ ಚಿಕ್ಕ ಚಿಕ್ಕ ಗುಂಡುಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ಸರ ಇದು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ ಪೆಂಡೆಂಟ್ ಬದಲಿಗೆ ತಾಳಿ ಸರ ಹಾಕ್ಕೊಂಡ್ರೆ ಔಟ್ವೇರು ಇನ್ವೇರ್ ಅಂದರೆ ಎಲ್ಲಿ ಬೇಕಾದರೂ ನಾವು ಹಾಕ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಸರ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ. ಇದು ಸಹ 10 ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಸರ. ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. 10 ಗ್ರಾಮ್ ಒಳಗೆ 5 ಗ್ರಾಮ್ 6 ಗ್ರಾಮ್ ಒಳಗೆಲ್ಲ ಮಾಡಿಸ್ಕೊಳ್ಳೋ ಸರಗಳು ತುಂಬ ಲೈಟ್ ವೆಯ್ಟಾಗಿ ಮೂಡಿ ಬಂದಿರ್ತವೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ.